Good afternoon everyone. Once again, ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ ಅಂಡ್ ಕಾರ್ಯಕ್ರಮದ ನಿರೂಪಕಿಯಾಗಿ ಇವತ್ತು ಈ ಚಿತ್ರದ ನಿರೂಪಣೆ ನಾನು ಮಾಡ್ತಾ ಇರೋದ್ರಿಂದ ಆ ತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ಒಂದು ಕ್ಷಮೆಯನ್ನ ಯಾಚಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ನಮಗೊತ್ತು ನೀವು ತುಂಬಾ ನಿಮ್ಮನ್ನ ಕಾದಿದ್ದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಅಂಡ್ ಸಾರಿ. ಆಲ್ರೈಟ್, ಇವತ್ತು ನಮ್ಮ ಬೆಂಗಳೂರಿಗೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಪೆದ್ದಿ ಚಿತ್ರ ತಂಡ. ಸೊ ಪೆದ್ದಿ ಚಿತ್ರದ ಟ್ರೇಲರ್ ಸಾಂಗ್ ಈಗ ಆಲ್ರೆಡಿ ಎಲ್ಲ ಕಡೆ ನಿಮ್ಮ ಹೃದಯಗಳನ್ನ ಗೆದ್ದಿದೆ, ಮನಸ್ಸುಗಳನ್ನ ಗೆದ್ದಿದೆ. ಇಲ್ಲಿ ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್ ಮೂರು ಒಟ್ಟಿಗೆ ಸೇರಿರುವಂತಹ ಒಂದು ಸಿನಿಮಾ. ಸ್ಯಾಂಡಲ್ವುಡ್ ನಿಂದ ನಮ್ಮ ಪ್ರೀತಿಯ ಕರ್ನಾಡ ಚಕ್ರವರ್ತಿ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಅವರಿಗೆ ಸ್ವಾಗತವನ್ನ ಕೋರೋಣ. ಆ ಹಾರ್ಟಿ ವೆಲ್ಕಮ್ ಅಣ್ಣ. ಅಂಡ್ ಅಫ್ ಕೋರ್ಸ್ ಬಾಲಿವುಡ್ ನ ಬೆಡಗಿ ಅಪ್ಸರೆ ಇವತ್ತು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಜಾನ್ವಿ ಕಪೂರ್ ಇಸ್ ಹಿಯರ್. ಅ ವಾರ್ಮ್ ವೆಲ್ಕಮ್ ಟು ಬ್ಯಾಂಗ್ಳೂರು ಜಾನ್ವಿ. ಬರ್ಲಿ ಪ್ರೀತಿಯ ಚಪ್ಪಾಳೆ ಜಾನ್ವಿ ಅವರಿಗೆ. ಅಂಡ್ ನೀವು ಅಷ್ಟೊತ್ತಿಂದ ಕಾಯ್ತಾ ಇರುವಂತ ನಿಮ್ಮ ಫೇವ್ರೇಟ್ ಪೆದ್ದಿ ಪವರ್ ಸ್ಟಾರ್ ರಾಮ್ ಚರಣ್ ಸರ್. ಚಿತ್ರದ ನಿರ್ಮಾಪಕರಾದಂತಹ ಸತೀಶ್ ಕಿಲ್ಲಾರು ಸರ್ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾರ್ಟಿ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸರ್. ಆಲ್ ರೈಟ್, ನಮ್ಮ ಇಡೀ ಪೆದ್ದಿ ಚಿತ್ರತಂಡ ಇಲ್ಲಿದೆ. ಪೆದ್ದಿ ಬಗ್ಗೆ ನಾನು ಏನೇ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ಎಲ್ಲ ಕಡೆ ಸೌಂಡ್ ಮಾಡಿರುವಂತಹ ಪೆದ್ದಿ ಚಿತ್ರದ ಟ್ರೈಲರ್ ಅನ್ನ ನೋಡೋಣ. ಟ್ರೈಲರ್ ಪ್ಲೀಸ್. ಬುಚ್ಚಿ ಬಾಬು ಸನಾ ನಿರ್ದೇಶನದ ಸಿನಿಮಾ ಪೆದ್ದಿ ವೃದ್ಧಿ ಸಿನಿಮಾಸ್ ಮೂಲಕ ಅದ್ಧೂರಿಯಾಗಿ ಪ್ರೊಡ್ಯೂಸ್ ಆಗಿರುವಂತಹ ಸಿನಿಮಾ ನೀಡಿರೋರು AR ರೆಹಮಾನ್ ಸರ್ ಅವರು. ಬಟ್ ಇಲ್ಲಿ ಕರ್ನಾಟಕದಾದ್ಯಂತ ಪೆದ್ದಿ ಸಿನಿಮಾನ ಬಿಡುಗಡೆ ಮಾಡ್ತಿರೋದು ಕಿಶೋರ್ ಫಿಲ್ಮ್ಸ್ ಅವರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಅದ್ಭುತ ಚಿತ್ರವನ್ನ ಕರ್ನಾಟಕದಾದ್ಯಂತ ನಮಗಾಗಿ ಬಿಡುಗಡೆ ಮಾಡ್ತಾ ಇರೋದಕ್ಕೆ. ಈಗ ಟ್ರೈಲರ್ ನೋಡಿ ನಿಮ್ಮ ಮೀಟರ್ ಎಲ್ಲ ಡಬಲ್ ಆಗಿದೆ ಅಂದ್ಮೇಲೆ ರಾಮ್ ಚರಣ್ ಸರ್ ಹಾಕಿರೋ ಒಂದೊಂದು ಸ್ಟೆಪ್ ನೋಡ್ಬೇಕಾ ಬೇಡವಾ? ಓಕೆ, ಸೊ ಚಿತ್ರದ ಎಲ್ಲಾ ಸಾಂಗ್ಸ್ ಚಿಕ್ರಿ ಚಿಕ್ರಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅಲ್ಲಿ? ಓಕೆ, ರೇರಾರ ಸಾಂಗ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅಲ್ಲಿ? ಒಂದೇಷ್ಟು ಬಿಡುಗಡೆ ಆದಂತ ಹಲವು ಸಾಂಗ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ? ಸೊ ನಿಮ್ಗೋಸ್ಕರ ಈ ಒಂದು ಹಾಡುಗಳ ಸರಮಾಲೆ ಬರ್ಲಿ ಸಾಂಗ್ಸ್. 3 ಸಾಂಗ್ಸ್ ಅಲ್ಲೂ ಡ್ಯಾನ್ಸ್ ಅಲ್ಲಿ ಇದ್ದಂತ ಎನರ್ಜಿ ಇದೆಯಲ್ಲ, ಬರ್ಲಿ ಚಪ್ಪಾಳೆ. ಎನರ್ಜಿಗೆ ಚಪ್ಪಾಳೆ ಬರ್ಬೇಕು. 3 ಸಾಂಗ್ಸ್ ನೋಡಿ ನಮ್ಗೆ ಸುಸ್ತಾಗೋಯ್ತು. ಡ್ಯಾನ್ಸ್ ಮಾಡೋ ಅಷ್ಟ್ರಲ್ಲಿ ಅವ್ರಿಗೆ ಇನ್ನೆಷ್ಟು ಸುಸ್ತಾಗಿರುತ್ತೋ ಗೊತ್ತಿಲ್ಲ. ಬಟ್ ದಟ್ ವಾಸ್ ಆಸಮ್. 3 ಸಾಂಗ್ಸ್. ಈಗ ಇನ್ ಸ್ವಲ್ಪ ಹೊತ್ತಿನಲ್ಲಿ ನಾವು ರಾಮ್ ಚರಣ್ ಸರ್ನ ಸ್ಟೇಜ್ ಮೇಲೆ ಕರಿತೀವಿ. ಬಟ್ ಅದಕ್ಕಿಂತ ಮುಂಚೆ ಪೆದ್ದಿ ತರ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಬ್ರು ಪೆದ್ದ ಪ್ರೊಡ್ಯೂಸರೇ ಇರಬೇಕು, ಬಹಳ ಧೈರ್ಯವಂತ ಪ್ರೊಡ್ಯೂಸರ್ ಇರಬೇಕು. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅದ್ಭುತವಾದಂತಹ ಸಿನಿಮಾನ ಪ್ರೊಡ್ಯೂಸ್ ಮಾಡಂತಹ ಪ್ರೊಡ್ಯೂಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೃದ್ಧ ಸಿನಿಮಾಸ್ ಮೂಲಕ ಪೆದ್ದಿ ಸಿನಿಮಾವನ್ನ ನಿರ್ಮಾಣ ಮಾಡಿದಂತಹ ಪ್ರೊಡ್ಯೂಸರ್ ಆದಂತಹ ಶ್ರೀಯುತ ಸತೀಶ್ ಕಿಲ್ಲಾರು ಸರ್ ಅವರನ್ನ ಪ್ಲೀಸ್. ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಸಾರಿ ಸರ್, అన్నీ నేను కన్నడలే చెప్పాను, బట్ మై తెలుగు sir. Sorry, but a hearty welcome to Bangalore and Peddi Films looks great. Hats off to you. So tell us more about Peddi sir. The film గురించి చెప్పండి. Film is so great. Sir, ఒక్కసారి సారీ ಸರ್, ಒಂದು ನಿಮಿಷ ಸೈಲೆಂಟ್ ಆಗಿರ್ತೀರಾ ಸರ್? ಒಂದು ನಿಮಿಷ ಸೈಲೆಂಟ್ ಆಗಿರ್ತೀರಾ? There's a press meet happening here. Can we maintain some decorum in the auditorium please? Thank you. Sir? Film is very good and it was lightened up by Shivraj Kumar ji. But I said that, you know, to produce a film like Peddi, the producer has to be a very pedda producer. I know it's not a small thing, sir. It's a very challenging job. To produce
the film like Petti, Ram Charan sir is there. Sir, as a producer, you have seen Ram Charan sir's journey in Peddi film. Tell us more about his involvement. How was he preparing? What was his preparation for the film? It's a very, very tough decision and so much of struggle because he should make over 3 times. So it took long time and has so many injuries while playing the sports. And it's a very nice sports drama. So he prepared well for that. And we all know that it's going to be a very big inspiration to all the athlete lovers. It is the film which whole family can watch it. Children, grandparents and parents. Everyone should go to the theatre and experience it on June 4th. Thank you. Superb. Thank you so much, Satish sir. Satish sir ತುಂಬಾ ಅದ್ಭುತವಾದಂತಹ ಒಂದು ವಿಚಾರ ಹೇಳಿದ್ರು. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ಈ ಸಿನಿಮಾನ ನೋಡಬಹುದು ಅಂತ ಹೇಳಿ. ಬಟ್ ಬಿಫೋರ್ ಐ ಕಾಲ್ ಅಪಾನ್ our next guest, can we? I'll do one thing, Ram Charan sir. Can you just say once hi to all of them? ದಯವಿಟ್ಟು ಸ್ವಲ್ಪ ಸುಮ್ಮನೆ ನಗು ಥ್ಯಾಂಕ್ ಯು ಒಕ್ಕಸಾರಿ ಐ ವಿಲ್ ಟಾಕ್ ಟು ಯು నేను మాట్లాడతాను ಒಂದು ನಿಮಿಷ ಸರ್ ಪ್ಲೀಸ್ ಒಂದು ನಿಮಿಷ ವೆಯ್ಟ್ ನೀವು ಹಿಂಗೆ ಕಿರಿಸ್ತಾ ಇದ್ರೆ ಒಂದು ನಿಮಿಷ ಒನ್ ಮಿನಿಟ್ ನೀವು ಹಿಂಗೆ ಕಿರಿಸ್ತಾ ಇದ್ರೆ ಅವರೆಲ್ಲ ಬಂದರೆ ಪ್ರೆಸ್ ಬಂದಿದ್ದಾರೆ ಅವ್ರಿಗೇನು ಕೇಳಿಸಲ್ಲ ದಯವಿಟ್ಟು ಪ್ಲೀಸ್ Thank you, Anna. Thank you so much. Silence, please. Thank you very much. Thank you. Okay, ಪೆದ್ದಿ ಸಿನಿಮಾದ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಬಂದು ಮಾತಾಡಿದ್ರು. ಈಗ ಪೆದ್ದಿ ಚಿತ್ರದಲ್ಲಿ ತಮ್ಮದೇ ಆದಂತಹ ಸ್ಟೈಲ್ ಅಲ್ಲಿ, ತಮ್ಮದೇ ಆದಂತಹ ಸ್ವ್ಯಾಗ್ ಅಲ್ಲಿ ಎಲ್ಲ ಹುಡುಗರ ಹೃದಯಗಳನ್ನ ಗೆಲ್ತಾ ಇರುವಂತಹ ಬೆಡಗಿ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದ ವೆರಿ ಬ್ಯೂಟಿಫುಲ್ ಅಂಡ್ ದ ವೆರಿ ಟ್ಯಾಲೆಂಟೆಡ್ ಜಾನ್ವಿ ಕಪೂರ್ ಆನ್ ಸ್ಟೇಜ್ ಪ್ಲೀಸ್. Namaskara Bangalore. I rehearsed something. Chennagidira. ನಮ್ಮನ್ನು ನೋಡಿ ನನಗೆ ಸಂತೋಷವಾಯಿತು. ಜಾನ್ವಿ, ಇಟ್ ಇಸ್ ನಿಮ್ಮನ್ನು ನೋಡಿ ನನಗೆ ಸಂತೋಷ ಆಯ್ತು. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದಾರೆ. ಅವರು ಪಾಪ ಬೆಳಿಗ್ಗೆಯಿಂದ ಕಲಿತಾ ಇದ್ದಾರೆ ಕನ್ನಡನ. ನಮ್ ಬೆಂಗಳೂರು ಕನ್ನಡಿಗರಿಗೋಸ್ಕರ ಮಾತಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಜಾನ್ವಿ. ಥ್ಯಾಂಕ್ ಯು ಜಾನ್ವಿ. 4th Peddi is releasing. So today we are here in Bangalore to promote Peddi version in Kannada. So tell us more about Bangalore connections. I've spent a lot of time here. Firstly, thank you so much for coming. Thank you so much for giving us so much love. Please, on the 4th of June, when our film releases, come to the theatres like this because it's a very inspiring, special story. Thank you. I know everybody wants to see Janvi, but can we also allow others to shoot? Can you clear the space, please? Thank you. You're so beautiful. Everybody wants to see you up close. Okay, Janvi, Peddi is all about athlete, wrestling, cricket, everything. You know, people who really love sports. Or eldrigu ee cinema will be a big inspiration. So what is sports in your life? Were you into any kind of sports in school? Andre school alli odbekare iವರು ಯಾರಾದರೂ ಸ್ಪೋರ್ಟ್ಸ್ ಇಷ್ಟಪಟ್ಟಿದ್ರಾ? Did you like any kind of sport when you were in school? I learned a little bit of cricket for my movie Mr. and Mrs. Mahi. Mr. and Mahi. Yeah. So that's about it. That's the extent of sports.
I sit on the sidelines and I cheer for Peddi. That's how sporting I Sir, am. a great cheer leader. ಓಕೆ ವಿ ಆಲ್ ನೋ ನಾವು ಕನ್ನಡಕನ ಕಣ್ಣಿಗೆ ಹಾಕೋತೀವಿ, ಇಲ್ಲ ಅಂದ್ರೆ ದಬಂಗ್ ಸ್ಟೈಲ್ ಅಲ್ಲಿ ಕನ್ನಡಕನ ಇಲ್ಲಿ ಕಾಲರ್ಗೆ ಹಾಕೋತೀವಿ, ಕೂಲಿಂಗ್ ಗ್ಲಾಸಸ್ ನ. ಬಟ್ ಜಾನ್ವಿ ಮಾತ್ರ ನಾವು ಅಬ್ಸರ್ವ್ ಮಾಡ್ತಿದ್ವಿ ಪೆದ್ದಿಯಲ್ಲಿ ಸ್ಟೈಲಿಶ್ ಆಗಿ ಅವ್ರು ಇಲ್ಲಿ ಅದನ್ನ ಸಿಕ್ಸ್ಕೊಂಡಿದ್ರು. ವಾಟ್ಸ್ ದ ಐಡಿಯಾ ಬಿಹೈಂಡ್ ದ ಗಾಗಲ್ಸ್ ಆನ್ ದಟ್? That you have to ask Butchi sir only. That I had no contribution. He told me to do it and I did it. But now I do it in life also because it's very comfortable. Did you like wearing it that way? Yeah, I started. ಓಕೆ ಆಲ್ಸೋ ವಿ ಹ್ಯಾವ್ ಶಿವಣ್ಣ ಹಿಯರ್. ಸೊ ಅವರು ಈಗಷ್ಟೇ ಒಂದ್ 20 ನಿಮಿಷದ ಮುಂಚೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಅವ್ರಿಗಿದ್ದಂತಹ ಒಂದು ಸಣ್ಣ ದೃಶ್ಯ ಶಿವಣ್ಣನ ಜೊತೆ ಆಕ್ಟ್ ಮಾಡಿದ್ದು ಅವ್ರಿಗೆ ಅಷ್ಟು ಖುಷಿ ತಂದ್ಕೊಡ್ತು ಅಂತ ಹೇಳಿ. ಸೊ ಜಾನ್ವಿ, ಯು ವಾಂಟ್ ಟು ಶೇರ್ ಎನಿ ಮೂಮೆಂಟ್ಸ್ ದಟ್ ಯು ಶೇರ್ಡ್ ವಿತ್ ಶಿವಣ್ಣ? You know, unfortunately, I only had one small scene with him. But in that small scene, I saw the power of him as an actor just through his eyes. And it was unbelievable. It's been a privilege to share even that one shot with him. And I hope in the future I get to work with you again soon, sir. There's a famous dialogue which Shivanna has in one of the Kannada film. ನೀವು ಗನ್ನಲ್ಲಿ ಎಷ್ಟು ಜನ ಬೇಕಾದ್ರೂ ಕೊಲ್ಬೋದು, ಬಟ್ ಕಣ್ಣಲ್ಲಿ ಕೊಲ್ಲೋದು ಅವ್ರೊಬ್ರೆ ಅಂತ ಹೇಳಿ. ಇಟ್ ಸೇಸ್ through gun you can shoot many people, but with Shivanna's eyes, that's very dangerous than gun is a dialogue in the Yeah, I Kannada. saw the danger in his eyes. ಓ, ಶಿವಣ್ಣ ಕಣ್ಣು AK-47 ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಲವ್ಲಿ. ಅಂಡ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಿರಂಜೀವಿ ಸರ್ ಮತ್ತೆ ಶ್ರೀದೇವಿ ಮ್ಯಾಮ್ ಅವರು ಒನ್ ಆಫ್ ದ ಐಕಾನಿಕ್ ಜೋಡಿ ಆಫ್ ಇಂಡಿಯನ್ ಸಿನಿಮಾ. ಎಷ್ಟೋ ವರ್ಷಗಳ ನಂತರ ಅವರ ಕನಸುಗಳಾದಂತಹ ರಾಮ್ ಚರಣ್ ಸರ್ ಹಾಗೂ ಜಾನ್ವಿ ಅವರು ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ do you feel very proud about that? You know, you guys are creating that history again. I think it's very cosmic, and of course I feel very proud. I hope when audiences see us together on the 4th of June, they feel satisfied. It's been an amazing process working with him. And yeah, it's one of the biggest takeaways that I've taken from this film is the fact that I got to share the screen with Ram sir. Superb. And what is that best cuisine you like about Bangalore? We all want to know. I love Rameshwaram Cafe. I love it. I love filter coffee and that Gadbad ice cream that they make at Rameshwaram. Oh. It's my favorite. Do you know that it's right next to this hotel? Yeah, I know, but I'm on a diet, unfortunately. So. Okay, that's a very good point. Janvi ಅವರು ಡಯಟ್ ಅಲ್ಲಿ ಇದಾರಂತೆ. ಸೊ ಎಲ್ಲ ಹುಡುಗಿರಿಗೋಸ್ಕರ, only for girls. Could you please share your diet secret? Diet secret. I'll tell you the best weight loss tip I can give you all. Try to do a song with Ram Charan sir. You will become skinny in half a day. Sir, ನಿಮ್ ಜೊತೆ ಒಂದ್ ಸಾಂಗ್, even if we are a bad dancer, then we'll lose weight, I'm sure. Next film, maybe we get a chance to dance. All of the dancers also, because we shoot for 4 days. By the 4th day, they're all looking smaller. So that's the diet secret which Janvi shared with us. Ram Charan sir ಜೊತೆ ಯಾವ್ದಾದ್ರು ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಲಾಸ್ಟ್ ರೋ ಅಲ್ಲಿ ನಿಂತು ಡ್ಯಾನ್ಸ್ ಮಾಡಿದ್ರು ಫುಲ್ ಆಟೋಮೆಟಿಕ್ ಆಗಿ ನಾವು ಸಣ್ಣ ಆಗ್ಬಿಡ್ತೀವಿ ಅಂತ ಹೇಳಿ. We did see that kind of energy on that. Thank you so much for sharing your thoughts, Janvi. Thank you. ಸ್ಟಾರ್ನ ನೋಡ್ತಾ ಇದ್ದೇವೆ. ಅವ್ರನ್ನ ನೋಡಿದಾಗ ಸಿನಿಮಾದಲ್ಲಿ ಒಂದು ಗುರು ಶಿಷ್ಯ ಕಂಡ್ರು ಕೂಡ ನಿಜ ಜೀವನದಲ್ಲಿ ಅಣ್ಣ ಮತ್ತೆ ತಮ್ಮನ ಒಂದು ಸಂಬಂಧ ನಮ್ಗೆ ಕಾಣಿಸುತ್ತೆ. ಸೊ ಆಕ್ಚುಲಿ ಇವತ್ತು ಆ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಸ್ಟೇಜ್ ಮೇಲೆ ಬರ್ಬೇಕು ಅನ್ನೋದು ನಮ್ಮ ಆಸೆ. ಅಣ್ಣ, ನಿಮ್ಮ ಪ್ರೀತಿಯ ತಮ್ಮನನ್ನ ಕರ್ಕೊಂಡು ನೀವೇ ಸ್ಟೇಜ್ ಮೇಲೆ ಬನ್ನಿ. ಲೆಟ್ಸ್ ವೆಲ್ಕಮ್ ದ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್. ಓಕೆ ರಾಮ್ ಚರಣ್ ಸರ್ ಹತ್ರ ಮಾತಾಡ್ಸ್ಲಾ ಬೇಡವಾ? ಓಕೆ, ಡನ್. ರಾಮ್ ಚರಣ್ ಸರ್ ಅಂಡ್ ಶಿವಣ್ಣ, ವೆಲ್ಕಮ್ ಟು ದ ಈವೆಂಟ್. ಥ್ಯಾಂಕ್ ಯು. ನಾನು ಅವಾಗ್ಲೇ ಹೇಳ್ದೆ ಅಣ್ಣ, ಸಿನಿಮಾದಲ್ಲಿ ಗುರು ಶಿಷ್ಯರು ಕಾಣ್ತಿದ್ದೀರಾ, ಬಟ್ ಇನ್ ರಿಯಲ್ ಲೈಫ್ ಅಣ್ಣ ಮತ್ತೆ ತಮ್ಮ ತರ ಕಾಣ್ತಾ ಇದ್ದೀರಾ ಅಂತ ಹೇಳಿ.
ತಮ್ಮನ ಈ ಶ್ರಮ ಪೆದ್ದಿಯಲ್ಲಿ ನೋಡಿ ಎಷ್ಟು ಹೆಮ್ಮೆ ಅನ್ಸುತ್ತೆ. ನಾನು ಆಲ್ರೆಡಿ ಅವರು ಯಾವಾಗ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ರಾಮ್ ಚರಣ್ ಅವರು ದ ವೇ ಹಿ ಕೇಮ್ ಅಪ್ ಇನ್ ಹಿಸ್ ಲೈಫ್, ವೆರಿ ಹಾರ್ಡ್ ವರ್ಕಿಂಗ್. ಫಸ್ಟ್ ಫಿಲ್ಮಿಂದ ಹಿಡಿದು ಇವತ್ತವರೆಗೂ ಅವ್ರ ಸಿನ್ಸಿಯಾರಿಟಿ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದಾರೆ ಅಂದರೆ ಸಿನ್ಸಿಯಾರಿಟಿ ಇಸ್ ಹಾರ್ಡ್ ವರ್ಕ್. ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬ, ಆಮೇಲೆ ಪವನ್ ಕಲ್ಯಾಣ್ ಅವ್ರ ಆಶೀರ್ವಾದ, ಎವ್ರಿ ಬಡಿ. ಅವ್ರು 3 ಜನ ಎಷ್ಟು ನಾನು ಒಂದು ಸಮಾರಂಭದಲ್ಲಿ ತಂದೆ ಮಗನ್ ಮಾಡೋದು ಒಂದು ಇದು ಮಾತ್ರ ಕೇಳ್ಬೇಕು ನೀವು. ತಂದೆ ಮಗನ್ನ ಪ್ರೀತಿಸೋದು ಸಹಜ ಅದು, ಬಟ್ ಅವ್ರು ಚಿಕ್ಕಪ್ಪ ಪವನ್ ಕಲ್ಯಾಣ್ ಅವರು ಒಂದು ಫಂಕ್ಷನಲ್ಲಿ ಇಬ್ರು ಪಕ್ಕದಲ್ಲಿ ಕೂತಿರ್ತಾರೆ, ಯಾರೋ ಬರ್ತಾರೆ, ವೆಯ್ಟ್ ಮಾಡಿ ಆ ಸೀನ್ ನನಗೆ ರಿಯಲಿ ಟಚ್. ಮೈ ಗಾಡ್, ದಟ್ ಅಫೆಕ್ಷನ್ ನನಗೆ, ನಾನು ನನ್ನ ತಮ್ಮ ಪುನೀತ್ ಹೆಂಗೆ ನೋಡ್ತೀವೋ ಆ ಥರ ನನ್ನ ಪವನ್ ಕಲ್ಯಾಣ್ ನನಗೆ ರಾಮ್ ಚರಣ್ ಅಷ್ಟು ಪ್ರೀತಿ. ಅವ್ರು ವರ್ಕ್ ಮಾಡಬೇಕಾದ್ರೆ ನಾನು ಐ ಜಸ್ಟ್ ಲವ್ ವರ್ಕಿಂಗ್ ವಿತ್ ಹಿಮ್. ದ ಹೋಲ್ ಯೂನಿಟ್ ಆಫ್ ಪೆದ್ದಿ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ. So nice officer, and I'll never forget that love and affection. Buchi Babu ಅವರು, ರತ್ನವೇಲ್ ಅವರು, ಎವ್ರಿಬಡಿ. ಆ್ಯಂಡ್ ದಿಸ್ ಬಾಯ್ ಈ ಸಿನಿಮಾದಲ್ಲಿ, ಪೆದ್ದಿ ಸಿನಿಮಾದಲ್ಲಿ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಬರಬೇಕಂತ ನಾನು ಅಷ್ಟು ಆಸೆ. ಯಾಕಂದರೆ ನಂಗೆ ಗೊತ್ತು ಬೆಂಗಳೂರು ನಮ್ಮ ಊರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು, ಇವರೆಲ್ಲ ಎಲ್ಲರೂ ಗೊತ್ತು. ನಮ್ಮ ಶೂಟಿಂಗ್ ಹತ್ರ ಬರ್ತಾರೆ, ಯಾವುದೇ ಫಂಕ್ಷನ್ ಅಲ್ಲಿ ಚಿರಂಜೀವಿ ಅವ್ರ ಬರ್ತ್ಡೇ ಇರ್ಬೋದು, ಇವ್ರ ಬರ್ತ್ಡೇ ಇರ್ಬೋದು, ಪವನ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾರೆ. ಆ ಪ್ರೀತಿ ವಿಶ್ವಾಸ. ಒಂದು ಚಿರಂಜೀವಿ ಅವ್ರ ಬರ್ತ್ಡೇ ಟೈಮ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಅವಾಗ ಐ ವೆಂಟ್ ಸರ್, ಐ ಗೇವ್ ಬ್ಲಡ್ ದಟ್ ಡೇ. ಐ ಗೇವ್ ಬ್ಲಡ್ ಬಿಕಾಸ್ ನನಗೆ ಚಿರಂಜೀವಿ ಅವ್ರ ಕಂಡ್ರೆ ತುಂಬ ಇಷ್ಟ. ದ ಹೋಲ್ ಫ್ಯಾಮಿಲಿ ಅವರು, ಆಮೇಲೆ ಎಲ್ಲ ಫ್ಯಾನ್ಸ್ ಎಷ್ಟೇ ಕಿರ್ಸಿದ್ರು, ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅವ್ರ ಫ್ಯಾಮಿಲಿ ಮೇಲೆ ಅಂದರೆ ನಿಜವಾಗ್ಲೂ ಈ ಪ್ರೀತಿ ಹಂಗೆ ಇರಬೇಕು. ಈ ಪ್ರೀತಿ ಚಿರಂಜೀವಿ ಅವ್ರ ಫ್ಯಾಮಿಲಿ ಮೇಲೆ, ರಾಮ್ ಚರಣ್ ಅವ್ರ ಮೇಲೆ, ಎಲ್ಲರ ಮೇಲೆ ಹಂಗೆ ಇರ್ಬೇಕಂದ್ರೆ ನಾನು ಕೇಳ್ಕೊತೀನಿ. ಯಾಕೆ ಆ ಅಫೆಕ್ಷನ್ ಐ ಹ್ಯಾವ್ ನೆವರ್ ಸೀನ್ ಸರ್. ಸೊ ಲವ್ಲಿ ಬಾಯ್ಸ್, ಎವ್ರಿಬಡಿ ಲವ್ಸ್ ಯುವರ್ ಫ್ಯಾಮಿಲಿ ಲೈಕ್ ಎನಿಥಿಂಗ್. ಅವರ ಒಂದು ಪ್ರೀತಿಗೆ ನಮ್ಮ ಚಿರುಣಿ. ಆ್ಯಂಡ್ ಇಲ್ಲಿ ನಮ್ಮ ಅಭಿಮಾನಿಗಳು ಇದ್ದಾರೆ, ಎಲ್ಲರೂ ಬಂದರೆ ಎಲ್ಲರೂ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈ ಭಾಷೆ ಭೇದ ಭಾವ ಇಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಯಾವುದೇ ಭಾಷೆ ಬರಲಿ ಎಲ್ಲರೂ ಸ್ವೀಕರಿಸ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ. ಅದು ಕನ್ನಡ ಜನತೆ, ಅದು ಯಾವತ್ತೂ ಮರೆಯೋಣ ನಾವು. ಅವರು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನನಗೆ ಭಾಳ ಖುಷಿ ಆಯ್ತು ಇವತ್ತು ಪೆದ್ದಿಲಿ. ನಾನು ಒಂದು 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 ಈ ಪಾತ್ರ ಬಂದ ತಕ್ಷಣ ಎಸ್ ಸರ್ ಅಷ್ಟೇ. ಇಮಿಡಿಯೇಟ್ ರಾಮ್ ಚರಣ್ ಅವ್ರು ಫೋನ್ ಮಾಡಿದೆ, ಸರ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್, ಅಷ್ಟೇ ಒಂದೇ ಮಾತು. ಅವರು ಯು ವಾಸ್ ಸೋ ಹ್ಯಾಪಿ. ಆಮೇಲೆ ಮಾಡಬೇಕಾದ್ರೆ ಅದು ಪಾತ್ರ ಡಿಸೈನ್ ಬುಚ್ಚಿ ಬಾಬು ಎಲ್ಲ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್, ಐ ಜಸ್ಟ್ ಎಂಜಾಯ್. ಯು ಶುಡ್ ಸಿ ಹಿಸ್ ಪರ್ಫಾರ್ಮೆನ್ಸ್. ಆಮೇಲೆ ಕಾಂಬಿನೇಷನ್ ಇದೆ, ಒಂದು ಬಾಂಡೇಜ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೋಡಿ, 4 ಗಂಟೆ ಬಂದು ನೋಡಿ. ಈ ಸಿನಿಮಾ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಒಂದು ಎಮೋಷನ್ ಇದೆ. ಎಮೋಷನ್ ಎಲ್ಲಾದ್ರಲ್ಲೂ ಅಷ್ಟೇ, ಜೀವನದಲ್ಲಿ, ಆಟದಲ್ಲಿ ಎಲ್ಲಾದ್ರೂ ಒಂದು ಎಮೋಷನ್ ಇದೆ. ಆ ಎಮೋಷನ್ ಬಂದ್ಬಿಟ್ಟು ಮನುಷ್ಯ ಮತ್ತು ಆ ಆಟ ಎರಡಕ್ಕೂ ಕನೆಕ್ಟ್ ಆಗಬೇಕು. ಅದೇ ಜೀವನ. ಯಾತಕ್ಕೋಸ್ಕರ ಆಡ್ತೀವಿ, ಯಾತಕ್ಕೋಸ್ಕರ ಆಡಬೇಕು ಅನ್ನೋದೇ ಈ ಸಿನಿಮಾದ ಕಥೆ. ನೀವು ಬಂದು ನೋಡಿದಾಗ ಈ ಪಾತ್ರ ತುಂಬ ಇಷ್ಟ ಆಗುತ್ತೆ. ಈ ಡೀಟೇಲಿಟಿ ನೀವು ಒಂದು ಫಾಲೋ ಮಾಡಿದ್ರೆ ಸಿನಿಮಾದಲ್ಲಿ ಬುಚ್ಚಿ ಬಾಬು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ, ಅವ್ರ ಹೃದಯಕ್ಕೆ ಹೋಗಿ ತಟ್ಟುತ್ತೆ. ಪೆದ್ದಿ ಅನ್ನೋ ಪಾತ್ರ ಪ್ರತಿಯೊಬ್ಬರ ಹೃದಯದಲ್ಲೂ ನಿಲ್ಲುತ್ತೆ. ಇಷ್ಟು ಹೇಳ್ತಾ June 4th ಖಂಡಿತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಈಗಷ್ಟೇ ಸ್ಟೇಜ್ ಮೇಲೆ ಶಿವಣ್ಣ ಅವರು ಹೇಳಿದ್ರು ಆ ಬ್ಲಡ್ ಡೊನೇಷನ್ ಅಲ್ಲಿ ಅವರು ಕೂಡ ಬ್ಲಡ್ ಕೊಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಆಕ್ಚುಲಿ ಬ್ಲಡ್ ರಿಲೇಶನ್ಶಿಪ್. ಅಲ್ಲಿ ಒಂದು ಅಲ್ವಾ, ಅಲ್ಲಿ ಒಂದು ರಕ್ತ ಸಂಬಂಧ ಇದೆ. ನಾವು ಇವಾಗಷ್ಟೇ ಇಂಟರ್ವ್ಯೂಲಿ ರಾಮ್ ಚರಣ್ ಸರ್ ಅಂತ ಹೇಳ್ತಿದೆ, ಬಟ್ ಟ್ರೈಲರ್ ನೋಡಿದಾಗೆಲ್ಲ ವಿ ವಾಂಟ್ ಟು ಸೇ ಸಾರು, ರಾಮ್ ಚರಣ್ ಸಾರು. There's nobody who can say the way you say it, sir. Could you please tell that Saru the way you tell it in the film? Saru, you call it Saru. Saru anta heltaralla sir. Saru. Thank you so much, sir. First, could you please address your fans? ನಮ್ಮ ಪ್ರೀತಿ ಕನ್ನಡಿಗ ಪ್ರೇಕ್ಷಕರಿಗೆ, our lovely press who has come here, and ಬಂದಿಗೆ ಫ್ಯಾನ್ಸ್, ನಮ್ಮ ಪ್ರೀತಿ ಫ್ಯಾನ್ಸ್ಗಳೇ, ಫ್ಯಾಮಿಲಿ
கர்நாடகா ஃபேமிலியில் சிவராஜ்குமார் சார் ஃபேமிலி நம்ம இந்த ஃபேன்ஸ் ஃபேமிலி தான் இருக்காங்க. தேங்க்யூ ஸோ மச் ఫర్ కమింగ్. తెలుగు వచ్చా మీకు? నచ్చిన పని తెలిసిన పని చేస్తూ ఇంత ప్రేమ పొందినందుకు దేవుడికి మీకు రెండు చేతులు ఎత్తి దండం పెడుతున్నాను. థ్యాంక్ యూ సో మచ్. అండ్ ఇది 2.5 సంవత్సరాల తర్వాత నేను మళ్ళీ తెర మీదకి వస్తున్నాను ఆన్ ద బిగ్ స్క్రీన్ ఆఫ్టర్ 2.5 years. మేమందరం చాలా కష్టపడ్డాం, అది అందరు యాక్టర్స్ చెప్తారు. బట్ నిజంగా సిన్సియర్గా ప్రాణం పెట్టి చేశాను. ఒక ఫంక్షన్ లండన్లో, ఒక ఫంక్షన్, ఈ సినిమా రాసి పెట్టుకోండి, వన్ ఆఫ్ ద బెస్ట్ ఫిలిమ్స్ ఉంటుంది. సో ఒక్కసారి శివన్న ఫ్యాన్స్కి, శివన్న ఆయన ఒక ఫాదర్ లాంటోరు, ఒక అంకుల్, ఒక బ్రదర్. నిజంగా హీఈస్ అ లెజెండ్ ఆఫ్ ఇండియన్ సినిమా, కర్ణాటక చక్రవర్తి, కన్నడ ఫిల్మ్ ఇండస్ట్రీ చక్రవర్తి. అలాంటి ఆయనతో నేను పనిచేయడం అనేది నిజంగా నా జన్మకి ధన్యం అయిపోయింది. థ్యాంక్ యూ సో మచ్ శివన్న. యువర్ ప్రెజెన్స్ అండ్ యువర్ వార్మ్త్ లవ్ మీన్స్ అ లాట్ టు అస్ అండ్ దిస్ ఫిలిం. అలాగే రెహమాన్ సార్, thank you so much for being part of this. It means a lot. And Janvi ma'am, thank you so much. You add so much of sincerity to the movie Petti. And we are very, very fortunate. I'm very fortunate, like many fans, and very happy to be working with you. Satish Kilar Garu, my producer, first film as a solo producer. He's put his heart in this. Thank you, Satish Garu, for agreeing to do this movie. Alage, our associate producers, before you, Ishan Saxena, and our Indian associate, Pan-India associative distributors, Geo Films. I thank you all for the association. And Kishore Garu, our main distributor of Karnataka. Thank you, Kishore Garu. I'm wishing you and your team all the best. Nama Preetiya fans will come and enjoy this film. And the most important person is Buchi Babu. Buchi Babu లేకపోతే బుచ్చిబాబు లేకపోతే ఈ సినిమా లేదు. ఇంకో వ్యక్తి ఉన్నారు, వన్ ఆఫ్ ద మోస్ట్ ఇంపార్టెంట్ పర్సన్. వన్ మోర్ జగపతి బాబు గారు, థ్యాంక్ యూ సో మచ్. బోమన్ సార్, థ్యాంక్ యూ సో మచ్. అండ్ ర్యాండీ సార్, ఇంత బ్యూటిఫుల్ విజువల్స్ ఇచ్చిన ర్యాండీ సార్కి థ్యాంక్ యూ సో మచ్. అండ్ ఇవన్నీ జరగడానికి, ఈ సినిమా టు హ్యాపెన్, దర్ ఇస్ ఓన్లీ వన్ పర్సన్, దట్ ఈస్ సుకుమార్ గారు, డైరెక్టర్ సుకుమార్ గారు. థ్యాంక్ యూ సుకుమార్ గారు ఫర్ గివింగ్ మీ దిస్ మూవీ అండ్ మేకింగ్ ఆల్ దిస్ హ్యాపెన్. అండ్ ఇంకా నాకు కన్నడ రాదు, బట్ నెక్స్ట్ మీట్ కల్లా నేను కన్నడ నేర్చుకుంటాను. ತುಂಬ కష్టపట్టి ఈ సినిమా చేసాము. ప్లీజ్ వాచ్ ఇట్. కన్నడ ఇప్పుడు స్వల్ప, నెక్స్ట్ టైం జాదా. లవ్ యూ సో మచ్. థ్యాంక్ యూ తమ్ముడు. ఆ కుర్రోడు ఉన్నాడు, అది చిన్న అబ్బాయి, Right there. స్మాల్ బాయ్ వాజ్ The small boy there. And thank you to all the press and media. Please enjoy the movie. Please see the movie. Experience Petti. I really wish this will be the most inspiring film I have done in my life. And you will truly feel why we are so sincerely promoting and how we performed in this. Thank you so much. Thank you. ಆಮೇಲೆ ಸಾರಿ, ಜಾನ್ವಿ ಕಪೂರ್ ಅವರು ಬಂದಿದ್ದಾರೆ. ಸಾರಿ, ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಪ್ರಮೋಟಿಂಗ್ ದ ಫಿಲ್ಮ್. And all the best. And you have been growing very big like your mother. Grow more bigger than your mother. All the best. God bless you. Okay, we have Shivanna and we have Ram Charan sir. Ivaru powerful dancer or a dancing machine. Can't we recreate a chikri moment on stage? But before that, sir, you asked for this boy.
ಯಾರ ಹತ್ರ ಆದ್ರೂ ಪೆನ್ ಇದ್ರೆ ಕೊಡಿ. ಕ್ಯಾನ್ ಯು ಪಾಸ್ ಪೆನ್? ಯಾರ ಹತ್ರ ಆದ್ರೂ ಪೆನ್ ಇದೆಯಾ? ಈಸ್ ಆಸ್ಕಿಂಗ್ ನಾಕ, ಈ ಬ್ಯಾಟ್ ನಾಕ. Okay, can we have Janvi here on stage, please? Can we have Janvi here on stage? Okay, relax. He did the same way. Thank you. Everybody, can you please clear the stage? Anna. ಆಲ್ಸೋ ಫಸ್ಟ್ ಪ್ರೀಮಿಯರ್ ಟಿಕೆಟ್ ಫಾರ್ ಪೆದ್ದಿ ಮೂವಿ. ಇದನ್ನ ನಮ್ಮ ಬೆಂಗಳೂರು ಫ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ಶಿವರಾಜ್ ಕುಮಾರ್ ಸರ್ಗೆ ಇದನ್ನ ಕೊಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಶಿವಣ್ಣ ಸರ್ಗೆ ಹಾಗೂ ರಾಮ್ ಚರಣ್ ಸರ್ಗೆ ಫಸ್ಟ್ ಪ್ರೀಮಿಯರ್ ಟಿಕೆಟ್ ನ ಕೊಡ್ಬೇಕಂತಿದ್ದಾರೆ.